ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಕಾಲೇಜ್ನಲ್ಲಿ ಹಾಲಿಡೇ ಇದೆ ಬಿಕಾಸ್ ಇಟ್ಸ್ ಇಂಡಿಪೆಂಡೆನ್ಸ್ ಡೇ. ಸೊ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇವತ್ತಿನ ರೈಡ್ ಪ್ಲ್ಯಾನ್ ಏನು ಅಂದರೆ, ನಾವು ನಮ್ಮ ಸ್ಕೂಲ್ ಎಲ್ಲೇ ನಂದು 10th ಕ್ಲಾಸ್ ಮುಗಿಸಿದ್ದೆ ಅಲ್ಲಿಗೆ ಹೋಗೋಣ ಅಂತ. ದೇರ್ ಇಸ್ ಎ ಗುಡ್ ಸೆಲೆಬ್ರೇಷನ್ ಗೋಯಿಂಗ್ ಆನ್ ದೇರ್. ಸೊ ಲೆಟ್ಸ್ ಗೋ ದೇರ್ ಫಸ್ಟ್. ಐ ಹೋಪ್ ನಿಮಗೆಲ್ಲ ವಾಯ್ಸ್ ಕ್ಲಾರಿಟಿ ಸಿಗ್ತಾ ಇದೆ ಅಂತ. ಸಾರಿ ಇಫ್ ನಾಟ್ ಕ್ಲಿಯರ್. ಸೊ ಹೈದ್ರಾಬಾದ್ನಲ್ಲಿ ವೆದರ್ ತುಂಬ ಕೆಟ್ಟದಾಗಿದೆ ಗುರು. ಅಂದರೆ 24 hours ಮಳೆನೇ ಇದೆ. ಇವತ್ತು ಯಾಕೋ ಗೊತ್ತಿಲ್ಲ, ಮಾರ್ನಿಂಗ್ ಸ್ವಲ್ಪ ಮಳೆ ಇಲ್ಲ, ಬಟ್ ಎವ್ರಿಥಿಂಗ್ ಇಸ್ ವೆಟ್, ಆಲ್ ದ ಟೆರೇನ್ಸ್ ಆರ್ ವೆಟ್. ಸೊ ಸ್ಪೀಡ್ ಕೂಡ ಅಷ್ಟು ಏನು ಮೇಂಟೈನ್ ಮಾಡೋಕ್ಕಾಗಲ್ಲ. ಬೀಸ್ಟ್ ಲೆಜೆಂಡ್ ದ RS 200 BS4 ಐ ಗೆಸ್. ಲೆಟ್ಸ್ ಗೋ ದೇರ್ ದೆನ್. तो चलिए गाइस, ಸಾರಿ ತುಂಬ ದಿನ ಆಯಿತು ವಿಡಿಯೋ ಬರಲಿಲ್ಲ. ಅಂದರೆ ನಡುವೆ ತುಂಬ ಪ್ರಾಬ್ಲಮ್ ಆಗಿತ್ತು. ಐ ವಾಸ್ ಹ್ಯಾವಿಂಗ್ ಸಮ್ ಹೆಲ್ತ್ ಇಶ್ಯೂಸ್ ಆ್ಯಂಡ್ ವೆದರು ಅಷ್ಟೇನು ಚೆನ್ನಾಗಿಲ್ಲ ರೈಡ್ ಹೋಗೋಕ್ಕೆ. ಆ್ಯಂಡ್ ಮಳೆ ಇದ್ದಾಗ ನಿಮಗೆ ಗೊತ್ತಲ್ವಾ, ನಾನು ರೆಕಾರ್ಡಿಂಗ್ ಎಲ್ಲ ಫೋನಿಂದ ಮಾಡೋದು. ಸೊ ವಿಡಿಯೋ ತೆಗೆಯೋದು ಕಷ್ಟ, ಫೋನ್ ಡ್ಯಾಮೇಜ್ ಆಗ್ಬೋದು ಅಂತ. ಮತ್ತು ನಡುವೆ ನಮಗೆ ಮ್ಯಾಚಸ್ ಇದ್ದು, ಸೊ ಅಷ್ಟೇನು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. 1-2 ವೀಡಿಯೋ ಮಾಡಿದ್ದೆ, ಬಟ್ ಅದರಲ್ಲಿ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿರಲಿಲ್ಲ ಆ್ಯಂಡ್ ವಾಯ್ಸ್ ಅದರಲ್ಲಿ ಕ್ಯಾಪ್ಚರ್ ಆಗಿದ್ದಿಲ್ಲ. ಸೊ ಅದರಲ್ಲಿ ರೈಡ್ ಏನೋ ಚೆನ್ನಾಗಿ ಮಾಡಿದ್ದೆ, ಬಟ್ ಡಿಲೀಟ್ ಮಾಡಬೇಕಾಯಿತು. ಸೊ ಏನಿಲ್ಲ, ಇವತ್ತೇ ವೀಡಿಯೋ ಚೆನ್ನಾಗಿ ತೆಗೆದು ಹಾಕಿಬಿಡೋಣ. ಇಲ್ಲಿ ಡ್ರೈನೇಜ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಲಾಸ್ಟ್ 24 hours ಮಳೆ ಬರ್ತಾಯಿದೆ, ಬಟ್ ಈಗ ನಿಂತಿದೆ. ದೆನ್ ಆಲ್ಸೋ ದ ರೋಡ್ ಈಸ್ ಡ್ರೈ, ವಿಚ್ ಈಸ್ ಅ ಗುಡ್ ಥಿಂಗ್. ಸೊ ಲೆಟ್ಸ್ ಎಂಜಾಯ್ ದ ರೈಡ್ ಗೈಸ್ ಫಸ್ಟ್. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ID ಇಲ್ಲೇ ಮೆನ್ಷನ್ ಆಗ್ತಿದೆ ಕಾರ್ನರ್ನಲ್ಲಿ. ಸೊ ಇಫ್ ಯು ವುಡ್ ಲೈಕ್ ಟು ಫಾಲೋ ಮೀ ದೆನ್ ಯು ಕ್ಯಾನ್ ಚೆಕ್ ಇಟ್ ಔಟ್. ಒಂದು ಗುಡ್ ನ್ಯೂಸ್ ಏನು ಗೊತ್ತಾ, KTMದವರು ಡ್ಯೂಕ್ 160ನ ಲಾಂಚ್ ಮಾಡಿಬಿಟ್ಟಿದ್ದಾರೆ ಜಸ್ಟ್ ಅಟ್ 1.84 lakh ಸಮಥಿಂಗ್. ಸೊ ನೋಡೋಣ, ಇಫ್ ಅಪ್ಗ್ರೇಡ್ ಇಸ್ ಪಾಸಿಬಲ್ ದೆನ್ ವಿ ವುಡ್ ಡೆಫಿನೆಟ್ಲಿ. ಅಂದರೆ ನಾನು ಏನು ಹೇಳೋದು ಅಂದರೆ ಗೈಸ್, ಫಸ್ಟ್ ಯಾವಾಗಲೂ ಐತಲ್ಲ, ದೊಡ್ಡ ಬೈಕ್ ತೊಗೊಳಕ್ಕೆ ಹೋಗಬೇಡಿ. ಡೈರೆಕ್ಟ್ ಲೆವೆಲ್ ವೈಸ್ ಅಪ್ಗ್ರೇಡ್ ಮಾಡ್ತಾ ಹೋಗಿ. ಅಂದರೆ ನಿಮಗೆ ಯು ವಿಲ್ ನೋ ಹೌ ಟು ಡೂ ಆ್ಯಂಡ್ ರೆಸ್ಪಾನ್ಸಿಬಲ್ ರೈಡ್ ಆ್ಯಂಡ್ ಯು ಕ್ಯಾನ್ ಕಂಟ್ರೋಲ್ ದ ಬೈಕ್ಸ್. ಮಷೀನ್ಸ್ ಆರ್ ಡೇಂಜರಸ್ ವೆನ್ ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ ಅಲ್ವಾ, ಆವಾಗ ಕಷ್ಟ ಆಗುತ್ತೆ. ಸೊ ನಾನು ಅದೇ ಡಿಸೈಡ್ ಮಾಡಿದ್ದು, ಡೈರೆಕ್ಟ್ ದೊಡ್ಡ ಬೈಕ್ ಬೇಡ ಅಂತ. ಫಸ್ಟ್ 125cc, ಫಸ್ಟ್ ಐ ಸ್ಟಾರ್ಟೆಡ್ ವಿತ್ ಅನ್ 100cc ಬೈಕ್. ಸೊ ನಾನು ಫಸ್ಟ್ ರೈಡ್ ಮಾಡಿದ್ದು 100cc ಬೈಕ್ ಸ್ಪ್ಲೆಂಡರ್ ಆ್ಯಂಡ್ ಆಲ್. ಸೊ ಅದಾದಮೇಲೆ ಈಗ ಇದು ಲೆವೆಲ್ 2 ವಿಚ್ ಇಸ್ 125cc ಸಿಂಗಲ್ ಸಿಲಿಂಡರ್. ಆ್ಯಂಡ್ ನೆಕ್ಸ್ಟ್ ಅಪ್ಗ್ರೇಡ್ ಮಾಡೋದು 155cc ಆರ್ 160cc. ಸೊ ಲೆಟ್ಸ್ ಗೋ. ನಮ್ಮ ಸ್ಕೂಲ್ ID ಕಾರ್ಡ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಲೆಟ್ಸ್ ಗೋ. ಅಂದರೆ ಇಲ್ಲಿ ಬಂದಷ್ಟು ಸುಖ ಶಾಂತಿ ಬೇರೆ ಎಲ್ಲೂ ಇಲ್ಲ ಗುರು. ಚಿಲ್ ವೆದರ್ ಆ್ಯಂಡ್ ಎಲ್ಲ. ಇಟ್ ವಾಸ್ ದ ಗ್ರೌಂಡ್ ವೇರ್ ಐ ಯೂಸ್ ಟು ಪ್ಲೇ ಫುಟ್ಬಾಲ್ ವಿತ್ ಮೈ ಫ್ರೆಂಡ್ಸ್ ಬ್ಯಾಕ್ ಇನ್ ಮೈ ಚೈಲ್ಡ್ಹುಡ್. ಆಫ್ ಮೈ ಫೇವ್ರೆಟ್ ಕಾರ್ನರ್ಸ್. ರಿಯಾಕ್ಷನ್ಸ್ ಗುರು, ರಿಯಾಕ್ಷನ್ಸ್. ಈ ಸಾರಿ ಬರ್ಡೇಗೆ ಟ್ರೈ ಮಾಡೋಣ ಒಂದು ಹೆಲ್ಮೆಟ್. better, like no one is there, so bike ಮೇಲೆ ಸ್ಕ್ರಾಚ್ ಬೀಳಲ್ಲ ಅಷ್ಟೇ.
ಅಂದರೆ ನಾನು ಯಾವಾಗಲೂ ದೂರ ಬೈಕ್ ಇಡೋದು, ಯಾಕಂದರೆ ಸ್ಕ್ರ್ಯಾಚ್. ಸೊ ಲೆಟ್ಸ್ ಪಾರ್ಕ್ ಇಟ್ ಹಿಯರ್. ಸೊ ಒಳಗಡೆ ಸ್ವಲ್ಪ ವಿಜುವಲ್ಸ್ ತೋರಿಸ್ತೀನಿ. ಸೊ ಕಟ್ಟಿಂಗ್ ಹಿಯರ್. ಸೊ ಹೇ ಗೈಸ್, ಆಸ್ ಯು ನೋ, ಈಗ ನಾವು ನಮ್ಮ ಸ್ಕೂಲ ವಿಸಿಟ್ ಮಾಡಾಯಿತು. ಸೊ ಈಗ ಇಲ್ಲೇ ಬಂದಿದ್ದೀನಿ ಅಂದರೆ ನಮ್ಮ ಏರಿಯಾನು ನಿಮಗೆ ವಿಸಿಟ್ ಮಾಡಿಸೇ ಬಿಡ್ತೀನಿ. ಸೊ ನೆಕ್ಸ್ಟ್ ಇಯರ್ ಬಂದಾಗ ಇಲ್ಲಿ ಏನು ಇದ್ದಿದ್ದಿಲ್ಲ ಗೈಸ್, ಲೈಕ್ ಒಂದು ದೊಡ್ಡ ಗಣೇಶನ ಇಡ್ತಿದ್ರು ಇಲ್ಲೇ. ಸೊ ದಿಸ್ ಪ್ಲೇಸ್ ಹ್ಯಾವ್ ಬಿನ್ ಫುಲ್ಲಿ ಡಿಸ್ಟ್ರಾಯ್ಡ್. ಲೈಕ್ ಮೊದಲ ಎಷ್ಟು ಚೆನ್ನಾಗಿತ್ತು. ಸೊ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ನಮ್ಮ ಗ್ರೌಂಡ್ನ. ಸೊ ಲೆಟ್ಸ್ ಗೋ ಇನ್ ಅಗೇನ್ ದೆನ್. ಅದೇ ನಮ್ಮ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ ನಿಮಗೆ. ಆಕ್ಷನ್ ಚೆಕ್ ಮಾಡಿ ಗೈಸ್. ಇಲ್ಲಿ ಸ್ಕೇಟಿಂಗ್ ಗ್ರೌಂಡ್ ಇತ್ತು ಒಂದು, ಈಗ ಇಲ್ಲೊಂದು ದೇವಸ್ಥಾನನ ಕಟ್ತಾ ಇದ್ದಾರೆ. ಸೊ ಜಗನ್ನಾಥ್ ಟೆಂಪಲ್, ಇಟ್ ವಿಲ್ ಬಿ ಎ ರೆಪ್ಲಿಕಾ ಆಫ್ ಜಗನ್ನಾಥ್ ಟೆಂಪಲ್. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನೈಸ್ ಯಾ, ದಿಸ್ ಚೇಂಜ್ ವಾಸ್ ಗುಡ್. ಸೊ ಐ ಗೆಸ್ ಇಟ್ಸ್ ಟೈಮ್ ಟು ರಿಟರ್ನ್ ಟು ಅವರ್ ಹೋಮ್. ಸೊ ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ದಿಸ್ ರೈಡ್. ಬರುತ್ತೆ ಲೈಕ್ ಫ್ರಮ್ 24 ಆನ್ವರ್ಡ್ಸ್ ಇನ್ಮೇಲೆ ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಗಣೇಶ ಚತುರ್ಥಿ ಬರ್ತಾ ಇದೆ ಆ್ಯಂಡ್ ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲ್ ಫಾರ್ ಮೀ. ಸೊ ಗಣೇಶ್, ನಮ್ಮ ಗಲ್ಲಿ ಗಣೇಶನ ಆಗಮನ, ಮನೆ ಗಣೇಶನ ಆಗಮನ ಎಲ್ಲ ಮಾಡಿ ತೋರಿಸೋಣ. ಸೊ ಕರೆಂಟ್ಲಿ ನಾನೀಗ ಗಣೇಶನ ಮೂರ್ತಿ ಮಾಡ್ತಾ ಇದ್ದೀನಿ, ಅದು ಹಾಫ್ ವೇ ಕಂಪ್ಲೀಟ್ ಆಗೋಗಿದೆ. ಬಸ್ ಪೇಂಟಿಂಗ್ ಆ್ಯಂಡ್ ಡೀಟೇಲಿಂಗ್ ಸ್ವಲ್ಪ ಇದೆ. ಸೊ ಅದು ಕಂಪ್ಲೀಟ್ ಆದಮೇಲೆ ಅದರದ್ದು ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ ಚಾನಲ್ನಲ್ಲಿ. ಸೊ ಹಾಗೆ ಸೊ ಇಲ್ಲೇ ನಾವು ನಮ್ಮ ಗಣೇಶನ ಇಡೋದು ಒಂದು ಸ್ಪಾಟ್. ಈಗ ಹಿಂಗಿದೆ, ನೆಕ್ಸ್ಟ್ 10 ಡೇಸ್ನಲ್ಲಿ ನೋಡಿ ಯಾವ ಥರ ರೆಡಿ ಆಗುತ್ತೆ ಅಂತ. I hope you guys have enjoyed this video. So thanks for watching.